dear student. Now I will give you some information about the graphical method. So this is the simplest method of studying the trend. In this method, the original data are plotted on a graph to get proper trend line. When we draw the graphical method, we must note some points. The first one, the curve should be smooth, and the second one is approximately there must be equal number of points above and below the curve. First problem, fit a trend line to the following data by the graphic method. Here the data are given year and the production year from 2011 to 2017, that is 2011, 12, 13, 14, 15, 16 and 17, and production in tons, that is 20, 22, 24, 21, 23, 25 and 23. In this problem we have taken the years on x-axis and production on y-axis. That is production, that is minimum is 20 tons and maximum is 25 tons. So we will take from 18, 19, 20, 21, 22, 23, 24 and 25. So in the year 2011 the production is 20. You just mark a point on, that is 2011 and 20. So in the year 2012 the production is 22, 2012, 22. In the year 2013 the production is 24. You just mark a point on 2013 and 24. The next is in the year 2014 the production is 21, 2014 and 21. And in the year 2015 the production is 23. Next in the year 2016 production is 25. In the year 2017 the production is 23. You just join all the points by using a scale. And we have to mark the trend line. So I have already given some instructions, that is the curve should be smooth and approximately there must be equal number of points above and below the trend line. ನಾನು ನಿಮಗೆ ಮೊದಲೇ ಹೇಳಿರೋಂಗೆ ಇದಕ್ಕೆ ಪರ್ಟಿಕ್ಯುಲರ್ ಯಾವುದೇ ಮ್ಯಾಥಮೆಟಿಕಲ್ ಫಾರ್ಮುಲಾ ಇಲ್ಲ. ನಾವು ಏನು ನಾವು ಡಾಟಾ ಬಳಸ್ಕೊಂಡು ಇಯರ್ ಮತ್ತು ಪ್ರೊಡಕ್ಷನ್ ಹಾಕಿದ್ದೀವೋ ಆ ಲೈನ್ ಏನಿರುತ್ತೋ ಅಷ್ಟು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು ಅಪ್ರಾಕ್ಸಿಮೇಟ್ ಆಗಿ ಈಕ್ವಲ್ ನಂಬರ್ ಆಫ್ ಪಾಯಿಂಟ್ಸ್, ಈಗ ನಾವೇನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀವಿ ಆ ಟ್ರೆಂಡ್ ಲೈನಿಂದ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಅಪ್ರಾಕ್ಸಿಮೇಟ್ ಆಗಿ ಈಕ್ವಲ್ ನಂಬರ್ ಆಫ್ ಪಾಯಿಂಟ್ಸ್ ಬರೋಂಗೆ ಡ್ರಾ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಮತ್ತು ಸ್ಟ್ರಿಕ್ಟ್ ರೂಲ್ ಇಲ್ಲದೆ ಇರೋದ್ರಿಂದ
ಇದು ಒಬ್ಬೊಬ್ಬ ವ್ಯಕ್ತಿನೂ ಡ್ರಾ ಮಾಡಿದಾಗ ಸ್ವಲ್ಪ ಚೇಂಜಸ್ ಬರ್ಬೋದು, ಅದೇನು ತೊಂದರೆ ಇಲ್ಲ. ಸೊ ಈಗ ಆಲ್ಮೋಸ್ಟ್ ಒಂದು 7 ಪಾಯಿಂಟ್ಸ್ ಇದೆ. ಸೊ ನಾವು ಏನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀವಲ್ಲ, ಒಂದು 4 ಪಾಯಿಂಟ್ಸು ಆ ಲೈನಿಂದ ಮೇಲ್ಭಾಗಕ್ಕೆ ಬರೋಂಗೆ, ಇನ್ನೊಂದು 3 ಪಾಯಿಂಟ್ಸು ಆ ಲೈನಿಂದ ಕೆಳಭಾಗಕ್ಕೆ ಬರೋಂಗೆ ಒಂದು ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡಿರಿ. ಸೊ ಈವನ್ ಇದನ್ನು ಸ್ಟ್ರಿಕ್ಟಾಗಿ ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡಬೇಕು ಅಂತಲೇ ಏನಿಲ್ಲ. ಯಾಕೆ ಅಂತಂದರೆ ಈವನ್ ಅದು ಸ್ಮೂತ್ ಕರ್ವ್ ಅಂತೀವಿ, ಫ್ರೀ ಹ್ಯಾಂಡಾಗಿ ಕೂಡ ನಾವು ಅದನ್ನು ಜಾಯಿನ್ ಮಾಡ್ಬೋದು. ಅದಕ್ಕೆ ಇದನ್ನು ಫ್ರೀ ಹ್ಯಾಂಡ್ ಮೆಥಡ್ ಅಂತ ಕೂಡ ಕರಿತೀವಿ. ಸೊ ಈಗ ನಾನೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದೆ. ಆ ಡ್ರಾ ಮಾಡಿರೋ ಟ್ರೆಂಡ್ ಲೈನಲ್ಲಿ ಆ ಟ್ರೆಂಡ್ ಲೈನ್ನ ಎಬೋವ್ ನೋಡಿ 1 2 3 ಆ್ಯಂಡ್ 4 ಪಾಯಿಂಟ್ಸ್ ಇದೆ. ಈವನ್ ಟ್ರೆಂಡ್ ಲೈನಿನ ಬಿಲೋ 1 2 ಆ್ಯಂಡ್ 3. ಸೊ ಅದನ್ನೇ ನಾವು ಹೇಳೋದು, ದೇರ್ ಮಸ್ಟ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ನಂಬರ್ ಆಫ್ ಪಾಯಿಂಟ್ಸ್ ಎಬೋವ್ ಆ್ಯಂಡ್ ಬಿಲೋ ದ ಟ್ರೆಂಡ್ ಲೈನ್ ಅಂತ ಹೇಳ್ತೀವಿ. ಈಗ 7 ಪಾಯಿಂಟ್ಸ್ ಇದೆ, 4 3 ಡ್ರಾ ಮಾಡ್ಕೋಬೋದು. 8 ಇತ್ತು ಅಂತ ಇಟ್ಕೊಳ್ಳೋಣ, 8 ಇಯರ್ಸಿಂದು ಕೊಟ್ಟಿದ್ದ ಅಂತಂದಾಗ 4 4 ಬಂದರೆ ಮಾಡ್ಬೋದು. ಇನ್ ಕೇಸ್ ಬರಲಿಲ್ಲ ಅಂದರೆ ನೀವು 5 3 ಕೂಡ ಬೇಕಾದರೂ ತಗೋಬೋದು. ಸೊ ಹೀಗೆ ಆಮೇಲೆ ನಿಮ್ಮ ತಲೆ ಒಳಗೆ ಒಂದು ಡೌಟ್ ಬರ್ಬೋದು, ಇಲ್ಲೇ ಯಾಕೆ ಹಾಕ್ಬೋದು, ಇನ್ನೊಂಚೂರು ಕೆಳಭಾಗಕ್ಕೆ ಇಲ್ಲಿ ಕೂಡ ನಾವು ಲೈನ್ ಡ್ರಾ ಮಾಡ್ಬೋದು, ಅಥವಾ ಇನ್ನೊಂಚೂರು ಮೇಲ್ಭಾಗಕ್ಕೆ ಹೋಗಿ ಇಲ್ಲಿ ಕೂಡ ಡ್ರಾ ಮಾಡ್ಬೋದು. ಖಂಡಿತ ಇದನ್ನು ಮಾಡ್ಕೋಬೋದು. ಯಾಕೆ ಅಂತಂದರೆ ಇದಕ್ಕೆ ಅದೇ ಸ್ಟ್ರಿಕ್ಟ್ ಮ್ಯಾಥಮೆಟಿಕಲ್ ರೂಲ್ ಇಲ್ಲದೆ ಇರೋದ್ರಿಂದ ಅದನ್ನೇ ನಾವು ಇದಕ್ಕೆ ಹೇಳಬೇಕಾದ್ರೆ ಒಂದು ಡಿಮೆರಿಟ್ಸ್ ಹೇಳ್ತೀವಿ. ಏನಂತ ಅಂತಂದರೆ ಇದಕ್ಕೆ ಡಿಮೆರಿಟ್ಸ್ ಹೇಳಬೇಕಾದ್ರೆ ನಾವು ದಿಸ್ ಮೆಥಡ್ ಈಸ್ ಹೈಲಿ ಎಫೆಕ್ಟೆಡ್ ಬೈ ಪರ್ಸ್ನಲ್ ಬಯಾಸ್ ಅಂತೀವಿ. ನೀವು ನಿಮ್ಮ ಫ್ರೆಂಡು ಅಕ್ಕಪಕ್ಕ ಕೂತ್ಕೊಂಡು ಡ್ರಾ ಮಾಡಿದಾಗ ಸೊ ನಿಮ್ಮದು ಒಂದು ಸ್ವಲ್ಪ ಚೇಂಜು ಮತ್ತು ನಿಮ್ಮ ಫ್ರೆಂಡ್ದು ಇನ್ನೊಂದು ಸ್ವಲ್ಪ ಚೇಂಜಸ್ ಬರ್ಬೋದು, ಅದೇನೂ ಪ್ರಾಬ್ಲಮ್ ಇಲ್ಲ. The second method is semi-averages method. In this method, the original data is divided into 2 equal parts and the averages are calculated for both the parts. These averages are called semi-averages. The first problem here is draw a trend line by the method of semi-averages. The data that are given are year and sales. Year, that is from 2005 to 2010, 2005, 6, 7, 8, 9 and 10. Sales 110, 105, 115, 110, 120 and 130. ಸೊ ನಾವು ಅದನ್ನು ಫಸ್ಟು ಏನು ಮಾಡ್ಕೋಬೇಕು ಅಂತ ಅಂದರೆ, ಸೊ ಇರೋ ಡಾಟಾನ ನಾವು ಇಯರು, ನೆಕ್ಸ್ಟ್ ಈ ಕಡೆ ಸೇಲ್ಸ್ ಅಂತ ತಗೊತೀವಿ. ಇಯರ್ ಬಂದು ಇಯರ್ ಆ್ಯಂಡ್ ಸೇಲ್ಸ್, ಇಯರ್ 2005, 6, 7, 8, 9 and 10. ಸೇಲ್ಸ್ ಬಂದು 110, 105, 115, 110, 120 and 130. We just observe the data. 6 ವರ್ಷದ್ದು ಸೇಲ್ಸ್ ಕೊಟ್ಟಿದ್ದಾರೆ. ನಾವೀಗ ಏನು ಮಾಡ್ಕೊತೀವಿ ಅಂತಂದರೆ, 6 ವರ್ಷದನ್ನು ಅರ್ಧಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳೋ ರೀತಿಯಲ್ಲಿ ಇವು 3 ವರ್ಷ, ಇದು 3 ವರ್ಷದ ಆ್ಯಡ್ ಮಾಡ್ಕೋಬೇಕು. ಇದನ್ನು ಟ್ರೆಂಡ್ ವ್ಯಾಲ್ಯೂಸ್ ಅಂತೀವಿ. ಈ 3 ವರ್ಷದನ್ನು ಆ್ಯಡ್ ಮಾಡಿಕೊಂಡು 3ರಿಂದ ಡಿವೈಡ್ ಮಾಡ್ಕೋಬೇಕು, ಆವ್ರೇಜ್ ಮಾಡ್ಕೊಳೋದು. ದಟ್ ಈಸ್ 110, 105, 115. ಟೋಟಲ್ ದಟ್ ಈಸ್ 330. ಇದು ಕೂಡ ಅದೇ ರೀತಿ 110, 120 ಆ್ಯಂಡ್ 130 ಟೋಟಲ್ ಮಾಡ್ಕೊಂಡಾಗ 360. ಇದನ್ನು ಕೂಡ 3 ವರ್ಷದನ್ನು ಆ್ಯಡ್ ಮಾಡ್ಕೊಂಡಿರೋದ್ರಿಂದ 3ರಿಂದ ಡಿವೈಡ್ ಮಾಡ್ಕೊತೀವಿ ಇದ್ದೀವಿ. ಇದನ್ನು ಕೂಡ 3 ವರ್ಷದ ಆ್ಯಡ್ ಮಾಡ್ಕೊಂಡಿರೋದ್ರಿಂದ 3ರಿಂದ ಡಿವೈಡ್ ಮಾಡ್ಕೊತಾ ಇದ್ದೀವಿ. 330 ಡಿವೈಡೆಡ್ ಬೈ 3 ನಾವು ಡಿವೈಡ್ ಮಾಡಿಕೊಂಡಾಗ ದಟ್ ಈಸ್ 110 ಆ್ಯಂಡ್ 360 ಡಿವೈಡೆಡ್ ಬೈ 3 ದಟ್ ಈಸ್ 120.
110 ಆ್ಯಂಡ್ 120 ಇವೆರಡು ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆ ಡಾಟಾನ ನಾವು ಗ್ರಾಫ್ ಮೇಲೆ ಪ್ಲಾಟ್ ಮಾಡಿದಾಗ ದಟ್ ಈಸ್ ಇಯರ್ನ ಎಕ್ಸ್ ಆ್ಯಕ್ಸಿಸ್ ಮೇಲೂ ಸೇಲ್ಸ್ನ ವೈ ಆ್ಯಕ್ಸಿಸ್ ಮೇಲೂ ತೊಗೊಂಡಿದ್ದೀವಿ. ಇಯರ್ ಬಂದು 2005ಇಂದ 2010ವರೆಗೂ ಇದೆ. ಸೊ 2 ಸೆಂಟಿಮೀಟ್ರಿಗೆ ಒಂದೊಂದು ಇಯರ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ತೊಗೊಂಡಿದ್ದೀನಿ. ಅದೇ ರೀತಿ ಸೇಲ್ಸ್ ಬಂದು 100ಇಂದ ತೊಗೊಂಡಿದ್ದೀನಿ. ಅದು ಆಲ್ಮೋಸ್ಟ್ 135ವರೆಗೂ ಬರುತ್ತೆ, ಹಾಗಾಗಿ 140ವರೆಗೂ ತೊಗೊಂಡಿದ್ದೀನಿ ನಾನು ವೈ ಆ್ಯಕ್ಸಿಸ್ ಮೇಲೆ. ಸೊ ಅದು 1 ಸೆಂಟಿಮೀಟ್ರಿಗೆ ತೊಗೊಂಡಿದ್ದೀನಿ ವೈ ಆ್ಯಕ್ಸಿಸ್ ಮೇಲೆ. ಸೊ ಫಸ್ಟ್ ಬಂದು ಡಾಟಾ 2005ನಲ್ಲಿ ಸೇಲ್ಸು 110, 2005 110 ಮಾರ್ಕ್ ಮಾಡಿಕೊಡ್ರಿ. ನೆಕ್ಸ್ಟು 2006 105, ನೆಕ್ಸ್ಟು 2007 115, ನೆಕ್ಸ್ಟು 2008 110, ನೆಕ್ಸ್ಟು 2009 120, ನೆಕ್ಸ್ಟು 2010 130. ಅಷ್ಟು ಡಾಟಾನ ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಒರಿಜಿನಲ್ ವ್ಯಾಲ್ಯೂ ಏನಿದೆ ಅದೇ ರೀತಿ ಒಂದು ಲೈನ್ ಬಂದಿದೆ. ಸೊ ಅದಾದಮೇಲೆ ನಾವು ಟ್ರೆಂಡ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕು. 2 ಪಾಯಿಂಟ್ಸ್ ಬಂದಿದೆ ನಮಗೆ ಟ್ರೆಂಡ್ ವ್ಯಾಲ್ಯೂಸು. ಒಂದು ಬಂದು 110, ಮತ್ತೊಂದು 120. ಸೊ ನಾವು 3 ವರ್ಷದನ್ನು ಆ್ಯಡ್ ಮಾಡ್ಕೊಂಡು ಡಿವೈಡ್ ಮಾಡಿರೋದ್ರಿಂದ 2005, 6 ಮತ್ತು 7 3 ವರ್ಷದ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮಧ್ಯದ ವರ್ಷ ಬಂದು 2006, ಅದಕ್ಕೆ 2006ನಲ್ಲಿ 110 ಮಾರ್ಕ್ ಮಾಡಿಕೊಳ್ಳ್ರಿ. ಅದೇ ರೀತಿ 2008, 9 ಆ್ಯಂಡ್ 10 3 ವರ್ಷದನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಟ್ರೆಂಡ್ ವ್ಯಾಲ್ಯೂ ಬಂದಿರೋದು 120. 2009 ಮಧ್ಯದ ವರ್ಷ, ಅದರಲ್ಲಿ ಬಂದು 120ನ ಮಾರ್ಕ್ ಮಾಡ್ಕೊಳ್ಳಿ. 2009 ಆ್ಯಂಡ್ 120. ಸೊ ಇವೆರಡು ಪಾಯಿಂಟ್ಸನ್ನು ಮತ್ತೆ ಅಗೈನ್ ಸ್ಕೇಲ್ ಇಟ್ಕೊಂಡು ಟ್ರೆಂಡ್ ಲೈನ್ ಡ್ರಾ ಮಾಡಿಕೊಳ್ಳಿ. ನಾವು ಈ ಟ್ರೆಂಡ್ ಲೈನು ಇಷ್ಟು ಮಾತ್ರ ಬರುತ್ತೆ. ನಾವು ಅದನ್ನು ಈವನ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಅದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡ್ಕೋಬೋದು. ಟ್ರೆಂಡ್ ಲೈನನ್ನು ಡಾಟೆಡ್ ಲೈನ್ನಲ್ಲಿ ಜಾಯಿನ್ ಮಾಡಿರಿ, ಅದನ್ನು ಟ್ರೆಂಡ್ ಲೈನ್ ಅಂತ ತೋರಿಸಿದ್ರೆ ಆಯಿತು. ಸೊ ಸ್ಕೇಲ್ ಮಾರ್ಕ್ ಮಾಡ್ಕೊಂಬಿಡ್ರಿ. ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸ್ನ ತಗೋಬೇಕಾದ್ರೆ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಇಯರ್ ಅಂತ ತೊಗೊಂಡಿದ್ದೀವಿ. ಅದೇ ರೀತಿ ವೈ ಆ್ಯಕ್ಸಿಸ್ ಮೇಲೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಯೂನಿಟ್ಸ್ ಅಂತ ತೊಗೊಂಡಿದ್ದೀವಿ. ಹೆಚ್ಚಿಗೆ ಮಾಡ್ಕೊತ ಹೋಗಿದ್ದೀವಿ, ಅದಕ್ಕೆ 5 ಯೂನಿಟ್ಸ್ ಅಂತ ಮಾಡ್ಕೊಳ್ಳಿ. ಸೊ ಇದೇನು ಫಸ್ಟ್ ನಾವು ಜಾಯಿನ್ ಮಾಡ್ಕೊಂಡು ಹೋಗಿದ್ವಲ್ಲ ಪ್ಲೇನ್ ಲೈನ್ ಹಾಕ್ಕೊಂಡು, ಅದನ್ನು ನಾವು ಒರಿಜಿನಲ್ ಲೈನ್ ಅಂತೀವಿ. ಡಾಟೆಡ್ ಲೈನಲ್ಲಿ ಜಾಯಿನ್ ಮಾಡಿರೋದನ್ನು ಟ್ರೆಂಡ್ ಲೈನ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಗ್ರಾಫಿಕಲ್ ಮೆಥಡ್ನ ನಾವು ಡ್ರಾ ಮಾಡಿದಾಗ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ವಲ್ಪ ವೇರಿಯೇಷನ್ ಬರುತ್ತೆ ಅಂತ ಹೇಳಿದ್ದೆ. ಅದೇ ಇದರಲ್ಲಿ ಸೆಮಿ ಆ್ಯಾವ್ರೇಜಸ್ ಮೆಥಡ್ನಲ್ಲಿ ಯಾರೇ ಡ್ರಾ ಮಾಡಿದ್ರೂ ಯು ವಿಲ್ ಗೆಟ್ ದ ಸೇಮ್ ಗ್ರಾಫ್. ಯಾಕೆ ಅಂತಂದರೆ
ಇಲ್ಲಿ 2 ಪಾಯಿಂಟ್ಸ್ ಏನಿದೆ ಇದು ನಾವು ಆವ್ರೇಜಸ್ ಮಾಡಿಕೊಂಡಾಗ ಬಂದಿರೋ ಅಂಥದ್ದು ಟ್ರೆಂಡ್ ವ್ಯಾಲ್ಯೂ. ಸೊ ಹಾಗಾಗಿ ಸೇಮ್ ಬರುತ್ತೆ ಅದು ವ್ಯಾಲ್ಯೂ. ಅದನ್ನು ನಾವು ಗ್ರಾಫ್ ಮೇಲೆ ಪ್ಲಾಟ್ ಮಾಡಿ ಅದನ್ನು ಡಾಟೆಡ್ ಲೈನಲ್ಲಿ ಜಾಯಿನ್ ಮಾಡಿದಾಗ ಸೇಮ್ ಟ್ರೆಂಡ್ ಲೈನ್ ಬರುತ್ತೆ, ಸೇಮ್ ಫಿಗರು ನಿಮಗೆ ಗ್ರಾಫ್ ಮೇಲೆ ಸಿಕ್ಕತ್ತೆ. ಗ್ರಾಫಿಕಲ್ ಮೆಥಡ್ ಟೈಪು ಇದರಲ್ಲಿ ಒಬ್ಬೊಬ್ಬರು ಡ್ರಾ ಮಾಡಿದಾಗ ಒಂದೊಂಚೂರು ವೇರಿಯೇಷನ್ನು ಅನ್ನೋ ರೀತಿಯಲ್ಲಿರಲ್ಲ, ಎಲ್ಲರಿಗೂ ಇದು ಸೇಮ್ ಗ್ರಾಫು ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ನಲ್ಲಿ ನಿಮಗೆ 6 ಇಯರ್ಸಿಂದು ಡಾಟಾ ಇತ್ತು. ಹಾಗಾಗಿ ನೀವೇನು ಮಾಡ್ಕೊಂಡ್ರಿ, 3 ಇಯರ್ಸಿಂದು ಸೇಲ್ಸನ್ನ ಆ್ಯಡ್ ಮಾಡ್ಕೊಂಡ್ರಿ, 3ಇಂದ ಡಿವೈಡ್ ಮಾಡಿ ಆವ್ರೇಜ್ ಮಾಡಿಕೊಂಡು ಟ್ರೆಂಡ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರಿ. ಇನ್ ಕೇಸ್ ಇದು 6 ಇಯರ್ಸ್ ಇರೋ ಬದಲು 7 ಇಯರ್ಸೋ ಅಥವಾ 9 ಇಯರ್ಸೋ ಇದ್ದಾಗ ಹೆಂಗೆ ಮಾಡ್ಕೊಳೋದು ಅಂತಂದರೆ, ಇನ್ ಕೇಸ್ ಇದು ಇನ್ನೂ ಒಂದು ಇಯರ್ ಇತ್ತು ಅಂತ ಅಂದ್ಕೊಳ್ಳೋಣ. ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್. ಸೊ ಅದ್ರದ್ದು ಸೇಲ್ಸ್ 140 ಇತ್ತು ಅಂತ ಅಂದ್ಕೊಂಡಾಗ ಇಲ್ಲಿ ನಿಮಗೆ 2011 ಇನ್ನೊಂದು ವರ್ಷ ಬರುತ್ತೆ, ಇದು 140 ಇತ್ತು ಅಂತ ಅಂದ್ಕೊಂಡಾಗ ನಾವೇನು ಮಾಡ್ಕೊತೀವಿ ಅಂತಂದರೆ, ಸೊ ಮಧ್ಯದ ವರ್ಷ ಏನಿದೆ 2008 ಮಿಡ್ಲ್ ಐಟಮ್ ಲೆಫ್ಟ್ ಔಟ್ ಅಂತ ತೋರಿಸ್ಬಿಡ್ತೀವಿ. ಸೊ ಈ ವರ್ಷದನ್ನು ಆಚೆಗೆ ಈಚೆಗೆ ಎರಡೂ ಕಡೆಗೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ ತಗೊಳ್ಳಲ್ಲ. ಎಗೈನ್ 2005, 6 ಆ್ಯಂಡ್ 7 ಆ್ಯಡ್ ಮಾಡ್ಕೊಂಡು 3ಇಂದ ಡಿವೈಡ್ ಮಾಡ್ಕೊತೀವಿ. ಅದೇ ರೀತಿ 2009, 10, 11 3 ಇಯರ್ಸಿಂದು ಇದನ್ನು ಆ್ಯಡ್ ಮಾಡಿಕೊಂಡು ತೊಗೊತೀವಿ. ಬಂದಿರೋ ಆವ್ರೇಜನ್ನು ಮತ್ತೆ ಎಗೈನ್ ಗ್ರಾಫ್ನಲ್ಲಿ ಪ್ಲಾಟ್ ಮಾಡ್ಕೊತೀವಿ. ಸೊ ಬೇರೆ ಇನ್ನೇನು ಚೇಂಜಸ್ ಇರೋಲ್ಲ. ಸೊ ನಾನು ಲಾಸ್ಟ್ ಪ್ರಾಬ್ಲಮ್ನಲ್ಲಿ ತೋರಿಸಿದ್ದು ಈವನ್ ನಂಬರ್ ಆಫ್ ಇಯರ್ಸಿಂದು. ಈಗ ನಿಮಗೆ ಇನ್ಫಾರ್ಮೇಷನ್ ಹೇಳಿರೋದು ಆಡ್ ನಂಬರ್ ಆಫ್ ಇಯರ್ಸು. ಆಡ್ ನಂಬರ್ ಆಫ್ ಇಯರ್ಸು 7 ಇಯರು, 9 ಇಯರು, 5 ಇಯರು ಬಂದಾಗ ಮಿಡ್ಲ್ ಐಟಮ್ ಲೆಫ್ಟ್ ಔಟ್ ಅಂತ ತೊಗೊಳ್ರಿ. ಮಧ್ಯದ ವರ್ಷದನ್ನು ಯಾವ ಕಡೆಗೂ ಆ್ಯಡ್ ಮಾಡ್ಕೋಬಾರ್ದು. ಇನ್ನು ಉಳಿದಿದ್ದನ್ನು ಆಚೆ ಈಚೆ ಏನು ಬಂದಿರುತ್ತೋ ಆವಾಗ ಆ್ಯಡ್ ಮಾಡ್ಕೋಬೇಕು. ಇನ್ ಕೇಸ್ ಇದೇ ರೀತಿ 9 ಇಯರ್ಸ್ ಇದ್ರೂ ಅಷ್ಟೇ 4 ಇಯರ್ಸಿಂದ ಆ್ಯಡ್ ಮಾಡ್ಕೋಬೇಕು. ಮಧ್ಯದೊಂದು ವರ್ಷ ಯಾವುದು ಬರುತ್ತೋ ಅದನ್ನು ಮಿಡ್ಲ್ ಐಟಮ್ ಲೆಫ್ಟ್ ಔಟ್ ಅಂತ ಅದನ್ನು ನಾವು ಯಾವುದಕ್ಕೂ ಕನ್ಸಿಡರ್ ಮಾಡೋದಿಲ್ಲ, ಬಿಟ್ಬಿಡ್ತೀವಿ. ಅಗೈನ್ ನಮಗೆ 2 ಟ್ರೆಂಡ್ ವ್ಯಾಲ್ಯೂಸ್ ಬರುತ್ತೆ. ಆ ಟ್ರೆಂಡ್ ವ್ಯಾಲ್ಯೂನ ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿದರೆ ಆಯಿತು.